ನಮಸ್ಕಾರ, ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ಟಾರ್ ಸುವರ್ಣದಲ್ಲಿ ಪ್ರಸಾರ ಆಗೋ ನಿನ್ನ ಕತೆ ನನ್ನ ಜೊತೆ ಸೀರಿಯಲಲ್ಲಿ ಹೀರೋಯಿನ್ ಭೂಮಿ ಎಷ್ಟೊಂದು ಕ್ಯೂಟ್ ಆಗಿದ್ದಾಳೆ ಅಲ್ವಾ. ಎಷ್ಟೇ ಕಷ್ಟ ಬರಲಿ, ಮನೆಯಲ್ಲಿ ಸಾವಿರ ಪ್ರಾಬ್ಲಮ್ ಇರಲಿ, ಎಲ್ಲಾದ್ರೂ ನಗ್ತಾ ನಗ್ತಾ ಎದುರಿಸೋ ಕ್ಯಾರೆಕ್ಟರ್ ನಿರುಷಾ ಗೌಡ ಅವರದ್ದು. ಅವರು ನಿಜವಾದ ಲೈಫಲ್ಲೂ ಇಷ್ಟೇ ಕಷ್ಟನ ಅನುಭವಿಸಿದ್ದಾರೆ. ಬನ್ನಿ ಅವರ ಕತೆ ಏನು ಅಂತ ನೋಡ್ಕೊಂಬರೋಣ ಈ ವಿಡಿಯೋದಲ್ಲಿ. ಅದಕ್ಕೂ ಮುಂಚೆ ನಿಮಗೆ ನಿರುಷಾ ಗೌಡ ಅವರು ಎಷ್ಟು ಇಷ್ಟ, ಸೀರಿಯಲ್ ಎಷ್ಟು ಇಷ್ಟ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಅವರು ಅವರ ಕರಿಯರ್ನ ಸ್ಟಾರ್ಟ್ ಮಾಡಿದ್ದು ಗಂಡ ಹೆಂಡತಿ ಅನ್ನೋ ಸೀರಿಯಲಿಂದ ಕಲರ್ಸ್ ಕನ್ನಡದಲ್ಲಿ. ಅದು ಮಧ್ಯಾಹ್ನ 1:30 ಸ್ಲಾಟ್ಗೆ ಪ್ರಸಾರ ಆಗ್ತಾ ಇತ್ತು. ನಿಮಗೆ ಗೊತ್ತಿರುತ್ತಲ್ಲ, 1:30 ಸ್ಲಾಟ್ ಅಂದರೆ ಅದಕ್ಕೆ TRP ಇರಲ್ಲ, ಯಾರು ನೋಡಲ್ಲ. ಅದು ಸ್ಟಾರ್ಟ್ ಆಗಿ ಒಂದು 6 ಮಂತ್ ಒಳಗಡೆ ಕ್ಲೋಸ್ ಆಗಿಬಿಡುತ್ತೆ. ಅದರಿಂದ ತುಂಬ ಬೇಜಾರಾಗುತ್ತೆ ನಿರುಷಾ ಅವರಿಗೆ. ಆದರೂ ಅವರ ಪ್ರಯತ್ನನ ಬಿಡಲ್ಲ. ಆಮೇಲೆ ಸಿಕ್ಕಿದ್ದೆ ನಿನ್ನ ಕತೆ ನನ್ನ ಜೊತೆ ಸೀರಿಯಲ್ಲು. ಆದರೆ ಅದು ಸ್ಟಾರ್ಟ್ ಆದಾಗ ಒಂದು ಪ್ರೋಮೋನ ಬಿಡ್ತಾರೆ ಚಾನಲ್ ಅವರು. ಆ ಪ್ರೋಮೋದಲ್ಲಿ ಅವರು ಅಷ್ಟೊಂದು ಮೇಕಪ್ ಎಲ್ಲ ಸರಿಯಾಗಿರಲ್ಲ, ಚೆನ್ನಾಗಿ ಕಾಣಿಸ್ತಾ ಇರಲ್ಲ. ತುಂಬಾ ನೆಗೆಟಿವ್ ಕಮೆಂಟ್ಗಳು ಬರುತ್ತೆ, ಟ್ರೋಲ್ಗಳು ಬರುತ್ತೆ. ಯಾರೋ ಒಂದು ಕಮೆಂಟ್ ಹಾಕಿದ್ರಂತೆ, ಅಲ್ಲಿ ಹೀರೋ ಹೆಸರು ನಿರಂಜನ್ ಅಲ್ವಾ, ನಿರಂಜನ್ ಟಿಕ್ಕು ನಿರುಷಾ ರಾಂಗ್ ಮಾರ್ಕ್ ಅಂತ ಹಾಕಿದ್ರಂತೆ. ಅದನ್ನು ನೋಡಿ ತುಂಬಾ ಬೇಜಾರಾಗಿ ಅವರಿಗೆ, ಇಲ್ಲ ನಾಳೆಯಿಂದ ನಾನು ಹೋಗೋದೇ ಇಲ್ಲ ಅಂತ ತುಂಬಾ ಹತ್ಬಿಟ್ಟಿದ್ರಂತೆ ಮನೆಯಲ್ಲೆಲ್ಲ ಹೇಳ್ಕೊಂಡು. ಆಗ ಮನೆಯವರೆಲ್ಲ, ನೋಡು ನೀನು ಇವಾಗ ಹೇಳ್ತಾ ಇದೆಯಾ, ಆದರೆ ಸ್ವಲ್ಪ ಎಪಿಸೋಡ್ನ ಮಾಡು, ಜನರಿಗೆ ಇಷ್ಟ ಆಗ್ತೀಯ. ಒಂದೊಂದು ಸಲ ಅದೇ ಥರ ಆಗಿರುತ್ತೆ, ಪ್ರೋಮೋದಲ್ಲಿ ಏನಾದ್ರು ಟೆಕ್ನಿಕಲಿ ಪ್ರಾಬ್ಲಮ್ ಆಗಿರುತ್ತೆ ಅಷ್ಟೇ ಅಂತ ಅವ್ರನ್ನ ಪುಷ್ ಮಾಡಿದ್ರಂತೆ. ಸೀರಿಯಲ್ ಅವ್ರು ಕೂಡ ಅಷ್ಟೇ ಚೆನ್ನಾಗಿ ಅವ್ರನ್ನ ಪುಷ್ ಮಾಡಿ ಅವಳಿಗೆ ಕಾನ್ಫಿಡೆನ್ಸ್ನ ಬೆಳೆಸಿದ್ರಂತೆ. ಆಮೇಲೆ 15 ಎಪಿಸೋಡ್ ಆದಮೇಲೆ ನಿರುಷಾ ಗೌಡ ಹೋಗಿ ಭೂಮಿ ಟಿಕ್ ಮಾರ್ಕ್ ಬಂತಂತೆ. ಭೂಮಿನ ಮನೆ ಮಗಳು ಅಂತ ಇವಾಗಂತೂ ನೋಡ್ತಾ ಇದ್ದಾರೆ ಅಂತ ಖುಷಿ ಪಟ್ಕೊಂಡಿದ್ದಾರೆ. ಅದಕ್ಕೆ ನೆಗೆಟಿವ್ ಕಮೆಂಟ್ ಹಾಕಬೇಕಿದ್ರೆ ದಯವಿಟ್ಟು ಬೇರೆಯವರನ್ನು ನೆನಪಲ್ಲಿ ಇಟ್ಕೊಂಡು ಹಾಕಿ ಅಂತ ನಿರುಷಾ ಗೌಡ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಹಾಗೆ ಕಲಾವಿದರ ಜೀವನ ಈಸಿ ಅಲ್ಲ, ಸ್ಕ್ರೀನ್ ಮೇಲೆ ನೋಡಿದಷ್ಟು. ಒಂದ್ಸಲ ಅವರು ಆ್ಯಕ್ಟಿಂಗ್ ಮಾಡಬೇಕಿದ್ರೆ ಅವರ ಅಮ್ಮಗೆ ಲೋ BP ಆಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿರ್ತಾರೆ. ಆದರೆ ಅವರು ಇಲ್ಲಿ ಅಜಿತ್ ಜೊತೆ ಒಂದು ರೊಮ್ಯಾಂಟಿಕ್ ಸೀನಲ್ಲಿ ಮಾಡಬೇಕಾಗಿರುತ್ತೆ. ಅವರ ಕಷ್ಟನ ಹೇಳ್ಕೊಂಡ್ರು ಏನೂ ಮಾಡೋಕ್ಕಾಗಲ್ಲ, ಸೀರಿಯಲ್ ಶೂಟಿಂಗ್ ಮಾಡೇ ಹೋಗಬೇಕಾಗತ್ತೆ. ಅವರು ಅದನ್ನೆಲ್ಲ ಮರೆತು ಆ್ಯಕ್ಟಿಂಗನ್ನು ಚೆನ್ನಾಗಿ ಮಾಡಿ ಅದಾದಮೇಲೆ ಕಣ್ಣೀರು ಒರೆಸ್ಕೊಂಡು ಹಾಗೆ ಹಾಸ್ಪಿಟಲ್ಗೆ ಹೋದ್ರಂತೆ. ಈಗ ನನಗೆ ಸೀರಿಯಲ್ ಸೆಟ್ಟಲ್ಲಿ ಕೂಡ ಎಲ್ಲರೂ ಫ್ಯಾಮಿಲಿ ಥರ ಆಗ್ಬಿಟ್ಟಿದ್ದೀವಿ. ಅದರಲ್ಲೂ ಎಸ್ಪೆಷಲಿ ನನ್ನ ಅತ್ತೆ ಮಾವ ಕ್ಯಾರೆಕ್ಟರ್ ಮಾಡ್ತಾರಲ್ಲ, ಅವರಂತೂ ನನ್ನ ಫ್ಯಾಮಿಲಿ ಮೆಂಬರ್ ಥರನೇ ಅಂತ ಹೇಳಿದ್ದಾರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ.